If you have your Bibles, ನಿಮ್ಮ ಬಳಿ ಸತ್ಯವೇದ ಇರುವುದಾದರೆ you can go to 1 Samuel. ಒಂದು ಸಾಮುವೇಲ ಪುಸ್ತಕದ ಕಡೆಗೆ ಬನ್ನಿರಿ. 1 Samuel. ಒಂದು ಸಾಮುವೇಲ 1 Samuel 3. ಒಂದು ಸಾಮುವೇಲ 3ನೇ ಅಧ್ಯಾಯ. 1 Samuel 3, 1 to 10. ಒಂದು ಸಾಮುವೇಲ 3ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದ ತನಕ ವಾಗಿದ್ದವು. ದೇವದರ್ಶನಗಳು ಅಪರೂಪವಾಗಿದ್ದವು. ಎಲಿಯ ಕಣ್ಣುಗಳು ದಿನ ದಿನಕ್ಕೆ ಮೊಬ್ಬಾಗುತ್ತಾ ಬಂದು ಚೆನ್ನಾಗಿ ಕಾಣದೆ ಹೋಗಿದ್ದವು. ಅವನು ಒಂದಾನೊಂದು ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು. ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಆಗ ದೇವದೀಪವು ಇನ್ನೂ ಉರಿಯುತ್ತಿರುವಾಗಲೇ ಯೆಹೋವನು ಸಮುವೇಲನನ್ನು ಕರೆದನು. ಸಮುವೇಲನು ಬಂದೇನೆಂದು ಉತ್ತರ ಕೊಟ್ಟು ಒಡನೆ ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಎನ್ನಲು ಏಲಿಯು, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಅಂದನು. ಸಮುವೇಲನು ಹೋಗಿ ಮಲಗಿದನು. ಯೆಹೋವನು ತಿರುಗಿ ಸಮುವೇಲನೇ ಎಂದು ಕರೆದನು. ಸಮುವೇಲನು ಕೂಡಲೇ ಎದ್ದು ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಅನ್ನಲು ಅವನು, ನನ್ನ ಮಗನೇ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಆವರೆಗೂ ಸಮುವೇಲನಿಗೆ ಯೆಹೋವನ ಅನುಭವವಿರಲಿಲ್ಲ. ಅವನು ದೈವೋತ್ತರಗಳನ್ನು ಹೊಂದಿರಲಿಲ್ಲ. ಯೆಹೋವನು ಸಮುವೇಲನನ್ನು 3ನೇ ಸಾರಿ ಕರೆದನು. ಅವನು ತಟ್ಟನೆ ಏಲಿಯ ಹತ್ತಿರ ಹೋಗಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದಿಯಲ್ಲ ಅನ್ನಲು ಹುಡುಗನನ್ನು ಕರೆದವನು ಯೆಹೋವನೇ ಎಂದು ಏಲಿಯು ತಿಳಿದು ಅವನಿಗೆ, ಹೋಗಿ ಮಲಗಿಕೋ, ತಿರುಗಿ ಶಬ್ದವಾದರೆ ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು. ಸಮುವೇಲನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳಲು ಯೆಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆ ಸಮುವೇಲನೇ ಸಮುವೇಲನೇ ಅಂದನು. ಸಮುವೇಲನು ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದನು. Amen. Hallelujah. Hallelujah. Look at me. ಈಗ ನನ್ನ ಕಡೆಗೆ ನೋಡ್ರಿ. Bible says, ಸತ್ಯವೇದ ಹೇಳುತ್ತದೆ, when Jesus was preaching the parable of the sower, ಯೇಸು ಸ್ವಾಮಿ ಬಿತ್ತುವವನ ಕುರಿತಾಗಿ ಸಾಮ್ಯವನ್ನು ಹೇಳುತ್ತಾ ಇದ್ದನು. he tells the parable. ಅಲ್ಲಿ ಆತನು ಆ ಒಂದು ಕಥೆಯನ್ನು ಹೇಳುತ್ತಾನೆ. And he mentions something. ಅಲ್ಲಿ ಆತನು ಏನೋ ಒಂದು ಸಂಗತಿಯನ್ನು ಹೇಳುತ್ತಾನೆ. Jesus preaches the parable. ಯೇಸು ಸ್ವಾಮಿ ಅಲ್ಲಿ ಒಂದು ಸಾಮ್ಯವನ್ನು ಆತನು ಪ್ರಸಂಗಿಸುತ್ತಾನೆ. But nobody in the crowd understood what he was telling. ಆದರೆ ಆ ಒಂದು ಗುಂಪಿನಲ್ಲಿ ಯಾರು ಕೂಡ ಆತನು ಏನು ಹೇಳುತ್ತಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. Even his own disciples, ಆತನ ಸ್ವಂತ ಶಿಷ್ಯರು ಸಹ could not understand what the parable was and what he meant through the parable. ಆ ಒಂದು ಸಾಮ್ಯ ಏನು ಎಂಬುದಾಗಿ, ಆ ಸಾಮ್ಯದ ಮೂಲಕವಾಗಿ ಈತನು ಏನನ್ನು ಹೇಳುತ್ತಿದ್ದಾನೆ ಎಂಬುದಾಗಿ ಅವರಿಗೂ ಸಹ ಅರ್ಥವಾಗಲಿಲ್ಲ. Now look at me. ಈಗ ನನ್ನ ಕಡೆಗೆ ನೋಡ್ರಿ. When you are hungry for God, ನೀವು ದೇವರಿಗಾಗಿ ಯಾವಾಗ ಹಸಿವೆಯುಳ್ಳವರಾಗಿರುತ್ತೀರೋ, many people we see that are passionate for something else, right? ನಾವು ಬಹಳ ಜನರನ್ನು ನೋಡುತ್ತೇವೆ, ಬೇರೆ ಯಾವುದೋ ಒಂದು ಸಂಗತಿಗಳಿಗಾಗಿ ಜನರು ದಾಹವುಳ್ಳವರಾಗಿರುತ್ತಾರೆ. Sometimes take an example, cricket. ಒಂದು ವೇಳೆ ಉದಾಹರಣೆ ತೆಗೆದುಕೊಳ್ಳುವುದಾದ್ರೆ ಕ್ರಿಕೆಟ್ ಕುರಿತಾಗಿ towards cricket. ಕೆಲವು ಜನರಿಗೆ ಆ ಒಂದು ಕ್ರಿಕೆಟಿನ ಬಗ್ಗೆ ಬಹಳಷ್ಟು ಆಸಕ್ತಿ ಇರುತ್ತದೆ. They don't miss any game. They watch every game. ಅವರು ಯಾವುದೇ ಒಂದು ಆಟವನ್ನು ತಪ್ಪಿಸಿಕೊಳ್ಳುವುದಿಲ್ಲ, ಅವರು ಪ್ರತಿಯೊಂದು ಆಟವನ್ನು ವೀಕ್ಷಣೆ ಮಾಡುತ್ತಾರೆ. ಹೌದಾ ಇಲ್ವಾ? Many people are passionate and are hungry for something else. ಅನೇಕ ಜನರು ಬೇರೆ ಯಾವುದೋ ವಿಷಯಗಳ ಬಗ್ಗೆ ಹಸಿವೆ ಉಳ್ಳವರಾಗಿದ್ದಾರೆ, ಅದರ ಮೇಲೆ ಆಸೆ ಉಳ್ಳವರಾಗಿದ್ದಾರೆ. So when they desire on those things, ಆ ಒಂದು ಸಂಗತಿಗಳ ಮೇಲೆ ಇವರು ಆಸೆ ಪಡುವಾಗ, they want to learn those things. ಆ ಒಂದು ಸಂಗತಿಗಳನ್ನು ಇವರು ಕಲಿತುಕೊಳ್ಳುತ್ತಾರೆ. They want to get involved in those things. ಆ ಒಂದು ಸಂಗತಿಗಳಲ್ಲಿ ಇವರು ತಮ್ಮನ್ನೇ ತೊಡಗಿಸಿಕೊಳ್ಳುತ್ತಾರೆ. Amen. Amen. How many are here this morning? ಎಷ್ಟು ಜನ ನೀವು ಬೆಳಗ್ಗೆ ಇಲ್ಲೇ ಇದ್ದೀರಾ? There is a seed that is sown. ಅಲ್ಲಿ ಒಂದು ಬಿತ್ತುವುದಕ್ಕಾಗಿ ಬೀಜವಿದೆ. And to this morning and every morning, every Sunday, there is a seed that is sown. ಈ ಮುಂಜಾನೆಯೂ ಕೂಡ ಮತ್ತು ಪ್ರತಿ ಭಾನುವಾರವೂ ಕೂಡ ಬಿತ್ತುವುದಕ್ಕಾಗಿ ಬೀಜವಿರುತ್ತದೆ. Seed is sown. ಅಲ್ಲಿ ಬೀಜವು ಬಿತ್ತಲ್ಪಟ್ಟಿರುತ್ತದೆ. ಬೀಜ ಬಿತ್ತಲ್ಪಡುತ್ತದೆ. ಬೀಜ ಬಿತ್ತಲ್ಪಡುತ್ತದೆ. What is the seed? ಅಲ್ಲಿ ಅಂದ್ರೆ ಬೀಜ ಅಂದ್ರೆ ಏನು? That is the word. ಅದು ವಾಕ್ಯ. Amen. Hallelujah. Hallelujah. But as Jesus was preaching the parable, ಯೇಸು ಸ್ವಾಮಿ ಆ ಒಂದು ಸಾಮ್ಯವನ್ನು ಉಪದೇಶಿಸುತ್ತಾ ಇರುವಾಗ, the parable was very simple. ಆ ಒಂದು ಸಾಮ್ಯ ಬಹಳ ಸರಳವಾದದ್ದು. Any people can understand it. ಯಾವ ವ್ಯಕ್ತಿ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲರು. But Bible says, ಆದರೆ ಸತ್ಯವೇದ ಹೇಳುತ್ತದೆ, none could understand the parable. ಅಲ್ಲಿ ಆ ಸಾಮ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳಲಿಲ್ಲ. Many people were sitting and listening to the word. ಅನೇಕ ಜನರು ಕುಳಿತುಕೊಂಡು ವಾಕ್ಯವನ್ನು ಅವರು ಕೇಳಿಸಿಕೊಳ್ಳುತ್ತಾ ಇದ್ದರು. But their body was present. ಅವರ ಒಂದು ದೇಹ ಮಾತ್ರ ಅಲ್ಲಿ ಇತ್ತು. But the spirit was not present. ಅಲ್ಲಿ ಅವರ ಆತ್ಮ ಇದ್ದಿರಲಿಲ್ಲ. Because they were passionate for something else. ಯಾಕೆಂದ್ರೆ ಅವರು ಬೇರೆ ಯಾವುದೋ ವಿಷಯದ ಬಗ್ಗೆ ಆಸಕ್ತಿ ಉಳ್ಳವರಾಗಿದ್ದರು. You getting it? ನಿಮಗಿದು ಅರ್ಥವಾಗುತ್ತಿದೆನಾ? Can I go deeper? ಅಥವಾ ನಾನು ಆಳವಾಗಿ ಹೋಗಲು? There are levels and levels in God. ದೇವರಲ್ಲಿ ಕೆಲವೊಂದು ಮಟ್ಟದ ನಂತರ ಮಟ್ಟಗಳು ಇರುತ್ತವೆ. Ezekiel 47. Look at me. I'm preaching. Look at me. ಯೆಜೆಕೇಲನು 47ನೇ ಅಧ್ಯಾಯ. Don't go there. ಅಲ್ಲಿ ಹೋಗಬೇಡಿರಿ. Ezekiel 47.
ಎಜ್ಕೇಲನು 47ನೇ ಅಧ್ಯಾಯ. Ezekiel sees a vision. ಅಲ್ಲಿ ಎಜ್ಕೇಲನು ಆತನ ಒಂದು ದರ್ಶನವನ್ನು ನೋಡುತ್ತಾನೆ. See, look at, I'm talking to people who are hungry for God this morning. ಈ ಬೆಳಗಿನ ಜಾವದಲ್ಲಿ ಯಾರು ದೇವರಿಗಾಗಿ ಹಸಿವೆ ಉಳ್ಳವರಾಗಿದ್ದಾರೋ ಅಂತ ವ್ಯಕ್ತಿಗಳೊಟ್ಟಿಗೆ ನಾನು ಮಾತನಾಡುತ್ತಾ ಇದ್ದೇನೆ. I'm talking to people who are passionate for His kingdom. ದೇವರ ರಾಜ್ಯಕ್ಕಾಗಿ ಯಾರು ಆಸಕ್ತಿ ಉಳ್ಳವರಾಗಿದ್ದಾರೋ ಅವರಿಗಾಗಿ ನಾನು ಮಾತನಾಡುತ್ತಾ ಇದ್ದೇನೆ. The Spirit of God will work in you when you're passionate towards Him. ನೀವು ಆತನಿಗಾಗಿ ಆಸಕ್ತಿ ಉಳ್ಳವರಾಗಿರುವಾಗ ದೇವರ ಆತ್ಮನು ನಿಮ್ಮ ಮೂಲಕವಾಗಿ ಕಾರ್ಯ ಮಾಡುತ್ತಾನೆ. Oh, I need hungry people this morning. ಈ ಬೆಳಗಿನ ಜಾವದಲ್ಲಿ ನನಗೆ ಹಸಿವೆ ಉಳ್ಳಂತ ವ್ಯಕ್ತಿಗಳು ಬೇಕು. Not physical hunger for biryani. ದೈಹಿಕವಾದಂತ ಒಂದು ಬಿರಿಯಾನಿಗಾಗಿ ಹಸಿವೆ ಇರುವಂತವರಲ್ಲ. For God's word. ದೇವರ For ವಾಕ್ಯಕ್ಕಾಗಿ. God's word. ದೇವರ ವಾಕ್ಯಕ್ಕಾಗಿ. Hallelujah. 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 God wants every one of you to grow in His presence. ದೇವರು ಬಯಸುತ್ತಾನೆ ನಿಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಆತನ ಪ್ರಸನ್ನತೆಯಲ್ಲಿ ನೀವು ಬೆಳೆಯಬೇಕೆಂದು. God wants every one of you to grow in His word. ದೇವರು ಬಯಸುತ್ತಾನೆ ಎಲ್ಲರೂ ಕೂಡ ಆತನ ವಾಕ್ಯದ ಮೂಲಕವಾಗಿ ನೀವು ಹಾದು ಹೋಗಬೇಕೆಂದು. Now Ezekiel sees a vision. ಅಲ್ಲಿ ಎಜ್ಕೇಲನು ಆತನ ದರ್ಶನವನ್ನು ನೋಡುತ್ತಾನೆ. He see the rivers. Look at me. ಆತನು ಅಲ್ಲಿ ನದಿಗಳನ್ನು ನೋಡುತ್ತಾನೆ. ಏನ್ ನೋಡ್ತಾನೆ? Does river stop in one place or does it keep on flowing? ನದಿ ಒಂದೇ ಜಾಗದಲ್ಲಿ ಅದು ನಿಲ್ಲುತ್ತದೋ ಅಥವಾ ಅದು ಹರಿಯುತ್ತಲೇ ಇರುತ್ತದೋ? ಅಲ್ಲ ನಿಂತ್ಕೊಂಡು ಗಲೀಜಾಗುತ್ತಾ? River keeps on flowing. ನದಿಗಳು ಅವು ಹರಿಯುತ್ತಲೇ ಇರುತ್ತವೆ. In the same way, Spirit of God keeps on flowing. ಅದೇ ರೀತಿಯಲ್ಲಿ ದೇವರ ಆತ್ಮನು ಚಲಿಸುತ್ತಲೇ ಇರುತ್ತಾನೆ. Hallelujah! My God is never stuck in one place. ನನ್ನ ದೇವರು ಕೇವಲ ಒಂದೇ ಸ್ಥಳದಲ್ಲಿ ಆತನು ಸಿಕ್ಕಿಕೊಳ್ಳುವುದಿಲ್ಲ. He's like a river. ಆತನು ನದಿಯ ಹಾಗೆ. I came here to preach this morning. Hey, you want to flow? ನೀವು ಚಲಿಸಬೇಕೆಂಬುದಾಗಿ Connect to the river, you will flow. ಆ ಒಂದು ನದಿಯ ಸಂಗಡ ನೀವು ಜೋಡಿಸಲ್ಪಡಿರಿ, ಆಗ ಹರಿಯುತ್ತೀರಿ. You getting this? ನಿಮಗಿದು ಅರ್ಥವಾಗುತ್ತಿದೆನಾ? Only problem is you're not connecting to the river. ಒಂದೇ ಸಮಸ್ಯೆ ಏನೆಂದರೆ ಆ ನದಿಯ ಒಟ್ಟಿಗೆ ನೀವು ಜೋಡಣೆಯಾಗಿಲ್ಲ. Who is the river? ಅಲ್ಲಿ ಆ ನದಿ ಯಾರು? Holy Spirit is the river. ಪವಿತ್ರಾತ್ಮನೇ ನದಿಯಾಗಿದ್ದಾನೆ. Now Ezekiel sees a vision. ಅಲ್ಲಿ ಎಜ್ಕೇಲನು ದರ್ಶನವನ್ನು ಕಾಣುತ್ತಾನೆ. This is the temple of God. ಅಲ್ಲಿ ಆತನು ದೇವರ ಆಲಯವನ್ನು ನೋಡುತ್ತಾನೆ. From the temple of God, rivers flowing. ದೇವರ ಆಲಯದಿಂದ ನದಿಗಳು ಹರಿಯುತ್ತಾ ಇದೆ. ಎಲ್ಲಿಂದ? So rivers. ನದಿಗಳು. And he went into the river. ಆತನು ಆ ನದಿಯ ಬಳಿಗೆ ಹೋಗುತ್ತಾನೆ. Let's read it, please. ನಾವು ಅದನ್ನು ಓದೋಣ. Ezekiel 47 verse. Keep 2, 3. ಎಜ್ಕೇಲ 47ನೇ. Can you take that verse, please? Okay. Somebody read this, please. ಕೈಯಲ್ಲಿ ನೂಲು ಇದ್ದ. Actually, I'm starting somewhere. I'm going some. The Holy Spirit is taking somewhere. Okay. ಕೈಯಲ್ಲಿ ನೂಲು ಇದ್ದ ಆ ಮನುಷ್ಯನು ಪೂರ್ವದ ಕಡೆಗೆ ಹೊರಟು 1000 ಮೊಳ ಅಳೆದ ಮೇಲೆ ನನ್ನನ್ನು ನೀರಿನಿಂದ ದಾಟಿಸಿದನು. ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. Okay. Somebody say ankle deep. ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು ಅಂತಾಗಿ ಹೇಳಿ. Ankle deep. ಹೆಜ್ಜೆ ಮುಳುಗುವಷ್ಟಿತ್ತು. What is ankle deep? ಆ ಒಂದು ಹೆಜ್ಜೆ ಮುಳುಗುವಷ್ಟು ಅಂದರೆ ಏನು? How many have legs? ಎಷ್ಟು ಜನರಿಗೆ ನಿಮಗೆ ಕಾಲುಗಳಿದೆ? How many have ankles in your legs? ಎಷ್ಟು ಜನ ನಿಮ್ಮ ಕಾಲಿಗೆ ಆ ಒಂದು ಪಾದಗಳಿದೆ? ಅಲ್ಲಿ ಮಟ್ಟ ಅಷ್ಟೇ ನೀರಿತ್ತು. ಆ ಹೆಜ್ಜೆ ಮುಳುಗುವ ತನಕ ಮಾತ್ರ ನೀರಿತ್ತು. Ankle deep. ಆ ಒಂದು ಹೆಜ್ಜೆ ಮುಳುಗುವಷ್ಟು ಮಟ್ಟಿಗೆ ಮಾತ್ರ. So Ezekiel, he walks in the river. ಅದರಿಂದ ಎಜ್ಕೇಲನು ಆ ಒಂದು ನದಿಯಲ್ಲಿ ಆತನು ನಡೆಯುತ್ತಾನೆ. Ankle deep. ಆ ಒಂದು ಪಾದ ಮುಳುಗುವ ಒಂದು ಹೆಜ್ಜೆ ಮುಳುಗುವಷ್ಟರ ಮಟ್ಟಿಗೆ. Many people, ಅನೇಕ ಜನರು look at ನನ್ನ ಕಡೆಗೆ ನೋಡ್ರಿ, are satisfied in ankle deep. ಅವರು ಹೆಜ್ಜೆ ಮುಳುಗುವಷ್ಟರಲ್ಲೇ ತೃಪ್ತಿಗೊಂಡಿದ್ದಾರೆ. Many people, ಅನೇಕ ಜನರು because they're coming to church, they are satisfied. ಅವರು ಸಭೆಗೆ ಬರುವುದ ನಿಮಿತ್ತವಾಗಿ ಕೇವಲ ಅಷ್ಟಕ್ಕೆ ಅವರು ತೃಪ್ತಿಗೊಂಡಿದ್ದಾರೆ. They're coming to church on Sunday and they're satisfied. ಅವರು ಭಾನುವಾರ ಸಭೆಗೆ ಬರುತ್ತಾರೆ ಮತ್ತು ತೃಪ್ತಿಗೊಳ್ಳುತ್ತಾರೆ. Many people are satisfied with that. ಅನೇಕ ಜನರು ಅಷ್ಟಕ್ಕೆ ಮಾತ್ರ ಅವರು ತೃಪ್ತಿಗೊಳ್ಳುತ್ತಾರೆ. But there are some people, ಆದ್ರೆ ಕೆಲವು ಜನರು who don't want ankle deep. ಅವರಿಗೆ ಹೆಜ್ಜೆ ಮುಳುಗುವಷ್ಟು ಬೇಡ. They want to go a little deeper. ಅವರು ಇನ್ನೂ ಸ್ವಲ್ಪ ಆಳಕ್ಕೆ ಹೋಗಬೇಕೆಂಬುದಾಗಿ ಬಯಸುತ್ತಾರೆ. You getting it? ನಿಮಗಿದು ಅರ್ಥವಾಗುತ್ತಿದೆನಾ? Many people like ankle deep. ಅನೇಕ ಜನರು ಹೆಜ್ಜೆ ಮುಳುಗುವಷ್ಟರ ಮಟ್ಟಿಗೆ ಇರುತ್ತಾರೆ. Come to church. ಅವರು ಸಭೆಗೆ ಬರುತ್ತಾರೆ. Oh, I attended church. ನಾನು ಸಭೆಯಲ್ಲಿ ಭಾಗವಹಿಸಿದೆನು. I'm satisfied. ನನಗೆ ತೃಪ್ತಿಯಾಗಿದೆ. Now I have to do nothing for God. Next Sunday I'll come and say hi God. ನಾನು ಈಗ ದೇವರಿಗಾಗಿ ಏನು ಮಾಡಬೇಕಾಗಿಲ್ಲ. ಮುಂದಿನ ವಾರ ಬರುತ್ತೇನೆ ಮತ್ತು ದೇವರಿಗೆ ಬಂದು ಹಾಯ್ ಎಂಬುದಾಗಿ ಹೇಳುತ್ತೇನೆ. People are like that. ಜನರು ಆ ರೀತಿಯಲ್ಲಿ ಇದ್ದಾರೆ. Preach the gospel. ಸುವಾರ್ತೆ ಸಾರಿರಿ. Sir,
I am being saved is only the big matter. How can I preach the gospel? ಅಣ್ಣನವರೇ, ನಾನು ರಕ್ಷಣೆ ಹೊಂದಿದ್ದೇ ಅದೊಂದು ದೊಡ್ಡ ವಿಷಯ. ದೊಡ್ಡ ವಿಷಯ. ಬೇರೆಯವರಿಗೆ ಹೇಗೆ ನಾನು ಸುವಾರ್ತೆ ಸಾರಲಿ? ನಾನು ದೇವ್ರು ನಂಬ್ಕೊಂಡೇ ದೊಡ್ಡ ವಿಷಯ ಸರ್. ಬೇರೆ ಹೆಂಗ್ ಸುವಾರ್ತೆ ಸಾರ್ಲಿ ಸರ್? ಯುವರ್ ಆಂಕಲ್ ಡೀಪ್. ಹಾಗೆ ಹೇಳುವವರು ನೀವು ಆ ಒಂದು ಹೆಜ್ಜೆ ಮುಳುಗುವಷ್ಟರ ಮಟ್ಟದಲ್ಲಿದ್ದೀರಿ. You will never see the Holy Spirit flowing through you. ನಿಮ್ಮ ಮೂಲಕವಾಗಿ ಪವಿತ್ರಾತ್ಮನು ಹರಿಯುವುದನ್ನು ನೀವು ನೋಡುವುದಿಲ್ಲ. You will never experience God in a greater heights. ದೊಡ್ಡ ಒಂದು ಮಟ್ಟದಲ್ಲಿ ದೇವರ ಅನುಭವವನ್ನು ನೀವು ಹೊಂದಿಕೊಳ್ಳುವುದಿಲ್ಲ. Many people ಅನೇಕ ಜನರು are satisfied in that ankle deep. ಆ ಒಂದು ಪಾದ ಹೆಜ್ಜೆ ಮುಳುಗುವಷ್ಟರ ಮಟ್ಟದಲ್ಲಿ ಮಾತ್ರ ಅವರು There ತೃಪ್ತಿಗೊಂಡಿದ್ದಾರೆ. were many people in the time of Eli the priest. ಮತ್ತು ಒಂದು ಪ್ರವಾದಿಯಾದ ಒಂದು ಎಲಿಯನ ಯಾಜಕನಾದ ಒಂದು ಎಲಿಯನ ಕಾಲದಲ್ಲಿ ಅನೇಕ ಜನರು, Bible says, look at me. ಸತ್ಯವೇದ ಹೇಳುತ್ತದೆ, ನನ್ನ ಕಡೆಗೆ ನೋಡ್ರಿ. Bible says ಸತ್ಯವೇದ ಹೇಳುತ್ತದೆ, they did not hear God. ಅವರು ದೇವರನ್ನು They did ಕೇಳಿಸಿಕೊಳ್ಳಲಿಲ್ಲ, not see visions. ಅವರು ದರ್ಶನವನ್ನು ಕಾಣಲಿಲ್ಲ. The word of the Lord was very rare. ಅಲ್ಲಿ ದೈವೋಕ್ತಿಗಳು ಬಹಳ ವಿರಳವಾಗಿದ್ದವು. ಅರ್ಥ ಏನಂದ್ರೆ they could not hear the voice of God. ಅವರು ದೇವರ ಸ್ವರವನ್ನು They could ಕೇಳಿಸಿಕೊಳ್ಳುತ್ತಾ not ಇರಲಿಲ್ಲ. experience God. ಅವರು ದೇವರ ಅನುಭವವನ್ನು They could ಹೊಂದಿಕೊಳ್ಳುತ್ತಾ not ಇರಲಿಲ್ಲ. encounter God. ಅವರು ದೇವರ ಒಂದು ಸಂದರ್ಶನವನ್ನು ಮಾಡ್ತಾ Why? ಇರಲಿಲ್ಲ. ಯಾಕೆ? God was far from them. ಯಾಕೆಂದ್ರೆ ದೇವರು ಅವರಿಂದ ಬಹಳ ದೂರವಾಗಿ ಇದ್ದನು. Why? ಯಾಕೆ? Nobody is hungry for him. ಯಾರು ಕೂಡ ಆತನಿಗಾಗಿ ಹಸಿವೆಗೊಂಡಿರಲಿಲ್ಲ. Nobody is passionate for him. ಯಾರು ಕೂಡ ಆತನ ಬಗ್ಗೆ ಒಂದು ಆಸಕ್ತಿ Nobody want to know him. ಆತನನ್ನು ಕುರಿತಾಗಿ ತಿಳಿದುಕೊಳ್ಳುವುದು ಯಾರಿಗೂ ಬೇಡವಾಗಿತ್ತು. Many people want to know their own work. ಬಹಳಷ್ಟು ಜನರಿಗೆ ಅವರು ಸ್ವಂತ ಕೆಲಸವನ್ನೇ Many ತಿಳಿದುಕೊಳ್ಳಬೇಕೆಂಬುದಾಗಿ people ಅಷ್ಟೇ ಇತ್ತು. are ಅನೇಕ ಜನರು stuck in knowing their children. ಅವರ ಮಕ್ಕಳನ್ನು ಕುರಿತಾಗಿ ತಿಳಿದುಕೊಳ್ಳುವುದರಲ್ಲೇ ಅವರು ಸಿಕ್ಕಿ Many people ಹಾಕಿಕೊಂಡಿದ್ದಾರೆ. are busy in their business. ಅನೇಕ ಜನರು ತಮ್ಮ ವ್ಯವಹಾರದಲ್ಲಿ ಅವರು Many people ಕಾರ್ಯನಿರತರಾಗಿದ್ದಾರೆ. are busy in their marriage. ಬಹಳಷ್ಟು ಜನರು ಅವರ ಮದುವೆಯಲ್ಲಿ ಅವರು ಕಾರ್ಯನಿರತರಾಗಿದ್ದಾರೆ. No one is interested in knowing God. ಯಾರಿಗೂ ಕೂಡ ದೇವರನ್ನು ತಿಳಿದುಕೊಳ್ಳುವುದರಲ್ಲಿ ಆಸಕ್ತಿನೇ ಇಲ್ಲ. Because of that, ಅದರ ನಿಮಿತ್ತವಾಗಿ God went far away from them. ದೇವರು ಅವರಿಂದ ಬಹಳ ದೂರಕ್ಕೆ ಹೋಗಿಬಿಟ್ಟನು. High priest, ಮಹಾಯಾಜಕನು, keepers of the law, ಒಂದು ಧರ್ಮಶಾಸ್ತ್ರದ know all ಒಂದು the word of ನಿಯಮಗಳನ್ನು God. ಕೈಕೊಳ್ಳುವವನು, Know all the word of God. ದೇವರ ಎಲ್ಲ ವಾಕ್ಯವನ್ನು ತಿಳಿದುಕೊಂಡವನು. They could not hear the voice of God. ಅವರು ದೇವರ ಸ್ವರವನ್ನು They ಕೇಳಿಸಿಕೊಳ್ಳಲಿಕ್ಕೆ could not ಆಗಲಿಲ್ಲ. feel the presence of God. ಅವರು ದೇವರ ಪ್ರಸನ್ನತೆಯನ್ನು ಗ್ರಹಿಸಲಿಕ್ಕೆ ಆಗಲಿಲ್ಲ. Because their interest was something else. ಯಾಕೆಂದ್ರೆ ಅವರ ಆಸಕ್ತಿ ಬೇರೆ ಯಾವುದರೋ ಒಂದು ಮೇಲಿತ್ತು. Hallelujah. Hallelujah. ಹಲ್ಲೆಲೂಯಾ. Bible says ಸತ್ಯವೇದ ಹೇಳುತ್ತದೆ, there was a lady called Hannah. ಅಲ್ಲಿ ಒಬ್ಬ ಸ್ತ್ರೀ ಇದ್ದಳು, ಆಕೆ ಹೆಸರು ಹನ್ನಳು ಎಂಬುದಾಗಿ Listen to me very ಕರೆಯಲ್ಪಟ್ಟಳು. carefully. Listen to me this morning very carefully. ಈ ಬೆಳಗಿನ ಜಾವದಲ್ಲಿ ಬಹಳ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿರಿ. This morning I believe ಈ ಬೆಳಗಿನ ಜಾವದಲ್ಲಿ ನಾನು ನಂಬುತ್ತೇನೆ, God will pierce your heart. ದೇವರು ನಿಮ್ಮ ಹೃದಯವನ್ನು ತೂರಿ ಹೋಗುತ್ತಾನೆ. He'll pierce your heart. ಆತನು ನಿಮ್ಮ ಹೃದಯವನ್ನು ತೂರಿ And ಹೋಗುವಂತೆ put a ಮಾಡುತ್ತಾನೆ. burden to preach the gospel. ಸುವಾರ್ತೆಯನ್ನು ಸಾರುವಂತೆ Put a burden for his ಹಾಕುತ್ತಾನೆ. kingdom. ಆತನ ರಾಜ್ಯಕ್ಕಾಗಿ ಭಾರವನ್ನು Put ಹಾಕುತ್ತಾನೆ. his burden for his presence. ಆತನ ಪ್ರಸನ್ನತೆಗಾಗಿ ಭಾರವನ್ನು ಹಾಕುತ್ತಾನೆ. The secrets of the knowledge of the kingdom of God ದೇವರ ರಾಜ್ಯದ ಜ್ಞಾನದ ರಹಸ್ಯಗಳು is been given to people ಅದು ಯಾರಿಗೆ ಕೊಡಲ್ಪಡುತ್ತದೆ ಎಂದರೆ who has a hungry for God. ಯಾರು ದೇವರಿಗಾಗಿ ಹಸಿವೆ ಉಳ್ಳವರಾಗಿರುತ್ತಾರೋ ಅಂತವರಿಗೆ. The secrets of the kingdom of God ದೇವರ ರಾಜ್ಯದ ರಹಸ್ಯಗಳು will be manifest to people who are hungry for him. ಯಾರು ಆತನಿಗಾಗಿ ಹಸಿವೆಗೊಂಡಿರುತ್ತಾರೋ ಅವರಿಗಾಗಿ ಅವು ತೋರಿಸಲ್ಪಡುತ್ತವೆ. What is your hungerness? ನಿಮ್ಮ ಹಸಿವೆ ಏನಾಗಿದೆ? What is your hungerness? ನಿಮ್ಮ ಹಸಿವೆ ಏನಾಗಿದೆ? I'll tell you what is your hungerness. ನಾನು ನಿಮಗೆ ಹೇಳುತ್ತೇನೆ ನಿಮ್ಮ ಹಸಿವೆ ಏನೆಂದು. The moment we tell you there is a meeting, ನಾವು ಒಂದು ಕೂಟ ಇದೆ ಎಂಬುದಾಗಿ ನಾವು ಹೇಳಿದ ಆ ಕ್ಷಣದಲ್ಲಿ, the moment we tell you there is a fasting prayer, ಒಂದು ಉಪವಾಸ ಪ್ರಾರ್ಥನೆ ಇದೆ ಎಂಬುದಾಗಿ ನಾವು ಹೇಳುವ ಆ the ಕ್ಷಣದಲ್ಲಿ, moment we tell we have to travel to preach the gospel to somebody place, ಯಾವುದೋ ಒಂದು ಸ್ಥಳಕ್ಕೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಾವು ಪ್ರಯಾಣವನ್ನು ಬೆಳೆಸಬೇಕಾಗಿದೆ ಎಂಬುದಾಗಿ ನಾವು ಹೇಳುವಾಗ, you will be the first person to come and stand and say I will go with you. ನೀವು ಮೊದಲನೇ ವ್ಯಕ್ತಿ ಆಗಿರಬೇಕು. ನಾನೇ ಬಂದು ನೀವು ಮೊದಲೇ ವ್ಯಕ್ತಿ ಆಗಿರ್ತೀರಾ, ನೀವೇ ಮೊದಲನೇ ವ್ಯಕ್ತಿ ಆಗಿರ್ತೀರಾ, ನಾನು ನಿಮ್ಮ ಸಂಗಡ ಬರುತ್ತೇನೆ ಎಂಬುದಾಗಿ ಹೇಳುವುದಕ್ಕೆ. Sir, even if I cannot come, ಒಂದು ವೇಳೆ ಸರ್ ನಾನು ಬರುವುದಕ್ಕೆ ಆಗದೇ ಇದ್ದರೂ ಸಹ I will sponsor that meeting. ಆ ಒಂದು ಕೂಟಕ್ಕಾಗಿ ನಾನು ಹಣವನ್ನು ಕೊಡುತ್ತೇನೆ. That shows your hungerness. ಅದು ತೋರಿಸುತ್ತದೆ ನಿಮ್ಮ ಹಸಿವೆ ಏನೆಂದು. You get it? ನಿಮಗಿದು ಅರ್ಥವಾಗುತ್ತಿದೆನಾ? That is your beginning of your hungerness towards God. ದೇವರ ಕಡೆಗೆ ಇರುವ ಹಸಿವಿನ ಬಗ್ಗೆ ಅದು ನಿಮ್ಮ ಪ್ರಾರಂಭವಾಗಿದೆ.
when you don't feel anything for the kingdom, ಆತನ ರಾಜ್ಯಕ್ಕಾಗಿ ಯಾವುದೇ ಒಂದು ಭಾವನೆ ನಿಮ್ಮಲ್ಲಿ ಇರದೇ ಇರುವುದಾದರೆ you are dead. ನೀವು ಸತ್ತವರಾಗಿದ್ದೀರಿ. What should we do to the dead body? ಆ ಒಂದು ಸತ್ತಂತ ದೇಹಕ್ಕೆ ಏನು ಮಾಡಬೇಕಾಗಿದೆ? Bury it. ಅವರನ್ನು ಸಮಾಧಿ ಮಾಡಬೇಕಾಗಿದೆ. When you don't get a feeling when there is presence of God, when you don't have a feeling when we say come to the church, stand for the Lord, you're dead. ದೇವರ ಪ್ರಸನ್ನತೆಗಾಗಿ ನಿಮಗೆ ಹಸಿವೆ ಇರುವುದಿಲ್ಲ, ಬರ್ರಿ ಸಭೆಗೆ ಬರ್ರಿ ಎಂಬುದಾಗಿ ಹೇಳುವಾಗ ನಿಮಗೆ ಆ ಒಂದು ದಾಹವಿರುವುದಿಲ್ಲ. ಆಗಿರುವುದಾದ್ರೆ ನೀವು ಅಲ್ಲಿ ಸತ್ತವರ ಹಾಗೆ ಇದ್ದೀರಿ. Somebody say amen. ಯಾರಾದ್ರೂ ಆಮೆನ್ ಅನ್ನಿರಿ. You get it? ನಿಮಗಿದು ಅರ್ಥವಾಗುತ್ತಿದೆನಾ? ಅರ್ಥ ಆಗ್ತಿದೆ. ಎಷ್ಟು ಜನರಿಗೆ ಇದು ಅರ್ಥವಾಗುತ್ತಿದೆ? Bible says, ಸತ್ಯವೇದ ಹೇಳುತ್ತದೆ, there's a lady called Hannah. ಆ ಒಂದು ಸ್ತ್ರೀ ಹನ್ನಳು ಎಂಬುದಾಗಿ ಕರೆಯಲ್ಪಡುತ್ತಿದ್ದಳು. She didn't have a child. ಆಕೆಗೆ ಮಕ್ಕಳಿರಲಿಲ್ಲ. Every time she went to the presence of God, ಪ್ರತಿ ಸಾರಿ ದೇವರ ಪ್ರಸನ್ನತೆಗೆ ಆಕೆ ಹೋದಾಗ she cried but she didn't have a child. ಆಕೆ ಅಳುತ್ತಾ ಇದ್ದಳು, ಮೊರೆ ಇಡುತ್ತಿದ್ದಳು, ಆದ್ರೆ ಆಕೆಗೆ ಮಕ್ಕಳಿರಲಿಲ್ಲ. Look at me, look at me. ನನ್ನ ಕಡೆಗೆ ನೋಡ್ರಿ. Look at me, look at me. ನನ್ನ ಕಡೆಗೆ ನೋಡ್ರಿ. Did God hear Hannah's prayer? ಹನ್ನಳ ಪ್ರಾರ್ಥನೆಯನ್ನು ದೇವರು ಕೇಳಿದನು. Before she made a vow to God, did God hear Hannah's prayer? ಆಕೆ ದೇವರಿಗೆ ಆ ಒಂದು ವಾಗ್ದಾನವನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ದೇವರು ಆಕೆಯ ಪ್ರಾರ್ಥನೆಯನ್ನು ಕೇಳಿದನು. ಕೇಳಲೇ ಇಲ್ಲ. ಕೇಳಿದ್ನು ಆದ್ರೆ ಆನ್ಸರ್ ಕೊಟ್ಟಿಲ್ಲ. ಕೇಳಿದನು ಆದರೆ ಉತ್ತರ ಕೊಟ್ಟಿರಲಿಲ್ಲ. ನಿಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾನೆ ಆದ್ರೆ ಉತ್ತರ ಕೊಡಲ್ಲ. ಯಾವಾಗ ಉತ್ತರ ಕೊಡ್ತಾರ ಗೊತ್ತಾ? Hannah said, look at me very carefully, look at me very carefully, look at me very carefully. ಬಹಳ ಎಚ್ಚರಿಕೆಯಿಂದ ನನ್ನ ಕಡೆಗೆ ನೋಡಿರಿ. Hannah said, ಅನ್ನ ಹೇಳಿದಳು, Lord, if you give me a child, ಕರ್ತನೇ ನೀನು ನನಗೆ ಮಗುವನ್ನು I ಕೊಡುವುದಾದರೆ will give it to you. ನಾನು ಅದನ್ನು ನಿನಗೆ ಕೊಟ್ಟು ಬಿಡುತ್ತೇನೆ. I will give it to you. ನಾನು ಅದನ್ನು ನಿನಗೆ ಕೊಟ್ಟು ಬಿಡುತ್ತೇನೆ. ನಾನು ಅದನ್ನು ನಿನಗೆ ಕೊಟ್ಟು ಬಿಡುತ್ತೇನೆ. Look at me, look at me, look at me. ನನ್ನ ಕಡೆಗೆ ನೋಡ್ರಿ. You want to see children changing? ನಿಮ್ಮ ಮಕ್ಕಳು ಬದಲಾವಣೆ ಆಗುವುದನ್ನು ನೋಡಬೇಕೆಂಬುದಾಗಿ You ನೀವು want to see your ಬಯಸುತ್ತೀರೋ? business changing? ನಿಮ್ಮ ವ್ಯವಹಾರ ಬದಲಾವಣೆ ಆಗುವುದನ್ನು ನೋಡಬೇಕೆಂದು You want to see your ಬಯಸುತ್ತೀರೋ? life changing? ನಿಮ್ಮ ಜೀವನಗಳು ಬದಲಾವಣೆ ಆಗಬೇಕೆಂಬುದಾಗಿ ನೋಡುತ್ತೀರೋ? Make a covenant with God. ದೇವರೊಟ್ಟಿಗೆ ಒಂದು ಒಡಂಬಡಿಕೆಯನ್ನು Be ಮಾಡಿಕೊಳ್ಳಿರಿ. with God. ದೇವರೊಟ್ಟಿಗೆ Have a passionate for God. ದೇವರಿಗಾಗಿ ಹಸಿವೆ Sow ಉಳ್ಳವರಾಗಿರಿ. into God. ದೇವರಿಗಾಗಿ ಬಿತ್ತಿರಿ. Then you will see results. ಆಗ ನೀವು ಆ ಫಲಿತಾಂಶವನ್ನು ಕಾಣುತ್ತೀರಿ. Hallelujah. ಹಲ್ಲೆಲೂಯಾ. The day Hannah made a covenant with God, ಯಾವ ದಿನದಲ್ಲಿ ಹನ್ನಳು ದೇವರೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಳು, God opened the room. ದೇವರು ಆಕೆಯ ಗರ್ಭವನ್ನು ತೆರೆದನು. God works together when you work with Him. ನೀವು ಆತನ ಸಂಗಡ ಕೆಲಸ ಮಾಡುವುದಕ್ಕೆ ನೀವು ವಿಧೇಯತೆಯುಳ್ಳವರಾಗಿರುವಾಗ ಆತನು ನಿಮ್ಮ ಸಂಗಡ ಕೆಲಸ ಮಾಡುತ್ತಾನೆ. Bible says, now look at me. ಸತ್ಯವೇದ ಹೇಳುತ್ತದೆ, ನನ್ನ ಕಡೆಗೆ ನೋಡ್ರಿ. Samuel, ಸಾಮುವೇಲನು when he was a 3 years old boy, ಆತನು 3 ವರ್ಷದ ಹುಡುಗನಾಗಿರುವಾಗ his mother left him in the temple. ಆಕೆಯ ತಾಯಿ ದೇವಾಲಯದಲ್ಲಿ ಆತನನ್ನು ಬಿಟ್ಟು ಹೋದಳು. She left him in the temple. ಆ ದೇವಾಲಯದಲ್ಲಿ ಆಕೆ ಆತನನ್ನು ಬಿಟ್ಟು ಹೋದಳು. She went home. ಆಕೆ ಹಿಂತಿರುಗಿ ಮನೆಗೆ Now ಹೋದಳು. look at me, look at me. ನನ್ನ ಕಡೆಗೆ ನೋಡ್ರಿ. Look at me. ನನ್ನ ಕಡೆಗೆ ನೋಡ್ರಿ. Was God in Israel? ದೇವರು ಇಸ್ರೇಲಿನಲ್ಲಿ ಇದ್ದನೋ? Idna illa. ಇದ್ದನೋ ಇಲ್ಲವೋ? Was God watching everything? ದೇವರು ಎಲ್ಲಾ ಸಂಗತಿಗಳನ್ನು ನೋಡುತ್ತಿದ್ದನೋ? Nobody was hearing God's voice. ಅಲ್ಲಿ ಯಾರು ಕೂಡ ದೇವರ ಶಬ್ದವನ್ನು ಕೇಳಿಸಿಕೊಳ್ಳುತ್ತಾ ಇರಲಿಲ್ಲ. This Samuel, ಈ ಸಾಮುವೇಲನು he was left in the presence of God. ಆತನು ದೇವರ ಪ್ರಸನ್ನತೆಯಲ್ಲಿ ಬಿಡಲ್ಪಟ್ಟವನು. Daily he is in the presence of God. ಪ್ರತಿ ದಿನವೂ ಆತನು ದೇವರ ಪ್ರಸನ್ನತೆಯಲ್ಲಿ ಇದ್ದನು. Daily he is playing in the presence of God. ಪ್ರತಿ ದಿನವೂ ದೇವರ ಪ್ರಸನ್ನತೆಯಲ್ಲಿ ಈತನು ಆಟವನ್ನು ಆಡಿಕೊಂಡಿದ್ದನು. Daily he is worshiping in the presence of God. ಪ್ರತಿ ದಿನವೂ ದೇವರ ಆಲಯದಲ್ಲಿ ಆತನು ದೇವರನ್ನು ಆರಾಧನೆ ಮಾಡುತ್ತಿದ್ದನು. God saw his hungerness. ದೇವರು ಆತನ ಹಸಿವೆಯನ್ನು ನೋಡಿದನು. Keep playing. There is no place to grow. ಬೆಳೆಯುವುದಕ್ಕಾಗಿ ಯಾವ ಸ್ಥಳವೂ ಇಲ್ಲ. There is no place to grow. ಬೆಳೆಯುವುದಕ್ಕೆ ಯಾವ ಸ್ಥಳ ಇಲ್ಲ. There is no place for your harvest. ಆ ಸುಕ್ಕಿಗಾಗಿ ಕೂಡ ಯಾವ ಸ್ಥಳವಿಲ್ಲ. When you are in the presence of God, automatically things begins to change. ದೇವರ ಪ್ರಸನ್ನತೆಯಲ್ಲಿ ನೀವು ಇರುವಾಗ ಆಕಸ್ಮಿಕವಾಗಿ ಸಂಗತಿಗಳು ಬದಲಾವಣೆಗೊಳ್ಳುತ್ತಾ ಇರುತ್ತವೆ. Samuel was in the presence of God. ಸಾಮುವೇಲನು ದೇವರ ಪ್ರಸನ್ನತೆಯಲ್ಲಿ ಇದ್ದನು. One day God came to him. ಒಂದು ದಿನ ದೇವರು ಆತನ ಬಳಿಗೆ ಬಂದನು. Look at me. ನನ್ನ ಕಡೆಗೆ ನೋಡ್ರಿ. God did not go to Eli. ದೇವರು ಏಲಿಯ ಬಳಿಗೆ ಹೋಗಲಿಲ್ಲ. God did not go to the philosophers. ಆ ಒಂದು ತತ್ವಜ್ಞಾನಿಗಳ ಬಳಿಗೆ ದೇವರು ಹೋಗಲಿಲ್ಲ. A big God, ದೊಡ್ಡ ದೇವರು, who created the whole universe, ಇಡೀ ವಿಶ್ವವನ್ನೇ ಉಂಟು ಮಾಡಿದ ಆತನು went to talk with a small boy. ಆತನು ಚಿಕ್ಕ ಹುಡುಗನ ಬಳಿಗೆ ಮಾತನಾಡುವುದಕ್ಕಾಗಿ ಹೋದನು. ಅದಕ್ಕೆ ಬೈಬಲ್ ಹೇಳುತ್ತೆ,
ನೀವು ಚಿಕ್ಕ ಮಕ್ಕಳ ತರ ಹೃದಯ ಮಾಡ್ಕೊಳ್ರಿ, ಅವಾಗ ದೇವ್ರ ರಾಜ್ಯ ಸೇರಿಸ್ಕೊಂತಾರೆ. Amen. Hallelujah. A big God ದೊಡ್ಡ ದೇವರು came to talk with a small boy. ಆತನು ಚಿಕ್ಕ ಬಾಲಕನ ಬಳಿಗೆ ಮಾತನಾಡುವುದಕ್ಕೆ A ಬಂದನು. big God ದೊಡ್ಡ ದೇವರು who came to touch Samuel. ಸಾಮುವೇಲನನ್ನು ಮುಟ್ಟುವುದಕ್ಕಾಗಿ A ಬಂದನು. big God ದೊಡ್ಡ ದೇವರು where people are longing to hear God's voice. ಅಲ್ಲಿ ಜನರು ಆ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಬಯಕೆ God ಉಳ್ಳವರಾಗಿದ್ದರು. was longing to speak to Samuel. ಆದರೆ ದೇವರು ಸಾಮುವೇಲನ ಒಟ್ಟಿಗೆ ಮಾತನಾಡುವುದಕ್ಕಾಗಿ ಬಯಕೆ ಉಳ್ಳವನಾಗಿದ್ದನು. All the people were longing to hear God's voice. ಎಲ್ಲಾ ಜನರು ದೇವರ ಸ್ವರವನ್ನು ಕೇಳುವುದಕ್ಕಾಗಿ ಆಸಕ್ತಿ ಉಳ್ಳವರಾಗಿದ್ದರು. But God was longing to speak to Samuel. ಆದರೆ ದೇವರು ಸಾಮುವೇಲನ ಒಟ್ಟಿಗೆ ಮಾತನಾಡುವುದಕ್ಕಾಗಿ ಆಸಕ್ತಿ ಉಳ್ಳವನಾಗಿದ್ದನು. You don't have to say, speak God, speak God, speak God. ನೀವು ದೇವರ ಬಳಿಗೆ ಹೇಳಬೇಕಾಗಿಲ್ಲ, ದೇವರೇ ನನ್ನೊಟ್ಟಿಗೆ ಮಾತನಾಡು, ನನ್ನೊಟ್ಟಿಗೆ ಮಾತನಾಡು, ನನ್ನೊಟ್ಟಿಗೆ ಮಾತನಾಡು ಎಂದು. When you have a covenant with God, when you have a relationship with God, automatically come every morning to speak to you. ದೇವರೊಟ್ಟಿಗೆ ನಿಮ್ಮ ಸಂಬಂಧ ಇರುವಾಗ, ದೇವರೊಟ್ಟಿಗೆ ನಿಮ್ಮ ಒಡಂಬಡಿಕೆ ಇರುವಾಗ, ಆತನು ಆಕಸ್ಮಿಕವಾಗಿ ಪ್ರತಿದಿನ ನಿಮ್ಮ ಬಳಿಗೆ ಬರುತ್ತಾನೆ ಮಾತನಾಡುವುದಕ್ಕಾಗಿ. Big God, ದೊಡ್ಡ ದೇವರು. small Samuel. ಸಾಮುವೇಲನು ಚಿಕ್ಕವನು. Just imagine, ಹೀಗೆ ಊಹೆ ಮಾಡಿಕೊಳ್ಳಿರಿ, big God, ದೊಡ್ಡ ದೇವರು, creator, ಆತನು ಸೃಷ್ಟಿಕರ್ತನು came to talk to a small boy. ಚಿಕ್ಕ ಹುಡುಗನ ಬಳಿಗೆ ಮಾತನಾಡುವುದಕ್ಕಾಗಿ ಬಂದನು. Why? ಯಾಕೆ? Why? ಯಾಕೆ? Samuel never left the presence of God. ಸಾಮುವೇಲನು ಎಂದಿಗೂ ದೇವರ ಪ್ರಸನ್ನತೆಯನ್ನು ಬಿಟ್ಟು ಹೋಗಲಿಲ್ಲ. He's seeing you this morning. ಆತನು ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾನೆ. Are you more passionate for him? ನೀವು ಆತನಿಗಾಗಿ ಬಹಳ ಬಯಕೆ ಉಳ್ಳವರಾಗಿದ್ದೀರಾ? More hungry for him? ಆತನಿಗಾಗಿ ನೀವು ಹಸಿವೆ ಉಳ್ಳವರಾಗಿದ್ದೀರಾ? One day he'll come and speak to you. ಒಂದು ದಿನ ಆತನು ನಿಮ್ಮ ಬಳಿಗೆ ಬಂದು When you're ಮಾತನಾಡುತ್ತಾನೆ. hungry for him, ನೀವು ಆತನಿಗಾಗಿ ಹಸಿವೆ ಉಳ್ಳವರಾಗಿರುವಾಗ, passionate for him, ಆತನಿಗಾಗಿ ನೀವು he will ಆಸಕ್ತಿ come to you and ಉಳ್ಳವರಾಗಿರುವಾಗ, speak to you. ಆತನು ನಿಮ್ಮೊಳಗೆ ನಿಮ್ಮ ಹತ್ರ ಬರ್ತಾನೆ ಮಾತನಾಡುವುದಕ್ಕಾಗಿ. Hallelujah. 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 God comes. ದೇವರು ಬರುತ್ತಾನೆ. He stands. ಆತನು ನಿಂತುಕೊಂಡಿದ್ದಾನೆ. Samuel. ಸಾಮುವೇಲನೇ, Samuel. ಸಾಮುವೇಲನೇ. Many times ಅನೇಕ ಸಾರಿ God is speaking. ದೇವರು ಮಾತನಾಡುತ್ತಾ ಇರ್ತಾನೆ. God is speaking. ದೇವರು ಮಾತನಾಡುತ್ತಲೇ But ಇರ್ತಾನೆ. our ears are dull. ಆದ್ರೆ ನಮ್ಮ ಕಿವಿಗಳು ಮಂದವಾಗಿ ಬಿಟ್ಟಿವೆ. Our eyes are dull. ನಮ್ಮ ಒಂದು ಕಣ್ಣುಗಳು Our ಮೊಬ್ಬಾಗಿ hearts are dull. ನಮ್ಮ ಒಂದು ಹೃದಯಗಳು ಮಂದವಾಗಿ God ಬಿಟ್ಟಿವೆ. is standing and calling your name. ದೇವರು ನಿಂತುಕೊಂಡು ನಿನ್ನ ಹೆಸರು ಹಿಡಿದು ಕರೆಯುತ್ತಾ God is ಇದ್ದಾನೆ. saying, speaking to you. ದೇವರು ಅಲ್ಲಿ ನಿನ್ನೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. But our ears are become dull. ಆದ್ರೆ ನಮ್ಮ ಕಿವಿಗಳು ಮಂದವಾಗಿ ಬಿಟ್ಟಿವೆ. Our ears and our lives are shifted to something else rather than the word of God. ದೇವರ ವಾಕ್ಯದ ಬದಲಾಗಿ ನಮ್ಮ ಕಿವಿಗಳು, ನಮ್ಮ ಮನಸ್ಸು ಬೇರೆ ಯಾವುದೋ ಸಂಗತಿಗಳ ಮೇಲೆ ಆತುಕೊಂಡಿದೆ. You are not hungry for God. ನೀವು ದೇವರಿಗಾಗಿ ಹಸಿವೆಗೊಂಡಿಲ್ಲ. When God speaks to you, ದೇವರು ನಿಮ್ಮೊಟ್ಟಿಗೆ ಮಾತನಾಡುವಾಗ you can only hear when you are devoted, when you are connected, when you are in the presence of God. ದೇವರ ಪ್ರಸನ್ನತೆಯಲ್ಲಿ ನೀವು ಭಯಭಕ್ತಿಯಿಂದ ಇರುವಾಗ, ಆತನೊಟ್ಟಿಗೆ ನೀವು ಸಂಪರ್ಕದಲ್ಲಿರುವಾಗ ಮಾತ್ರ ಆತನ ಮಾತು ನಿಮಗೆ ಕೇಳಿಸಲ್ಪಡುತ್ತದೆ. God comes to me every day and say, He tells my name, I can hear it. ದೇವರು ಪ್ರತಿದಿನ ಬಂದು ನನಗೆ ಹೇಳುತ್ತಾನೆ, ನನ್ನ ಹೆಸರು ಹಿಡಿದು ಕರೆಯುತ್ತಾನೆ, ನಾನು ಅದನ್ನು ಕೇಳಿಸಿಕೊಳ್ಳಬಲ್ಲೆನು. Hallelujah. 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 He stands and says, Samuel. ಆತನು ನಿಂತುಕೊಂಡು ಹೇಳುತ್ತಾನೆ, ಸಾಮುವೇಲನೇ, Look at me. ನನ್ನ ಕಡೆಗೆ ನೋಡ್ರಿ. 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 Samuel, ಸಾಮುವೇಲನು not a big guy. ಆತನು ದೊಡ್ಡವನೇನು ಅಲ್ಲ. Small fellow. ಆತನು ಚಿಕ್ಕ ಹುಡುಗನು. Didn't have the maturity. ಆತನಿಗೆ ಆ ಒಂದು ಪರಿಪಕ್ವತೆ ಇಲ್ಲ. God went standing and speaking to Eli. Eli could not hear. God went speaking to the people of Israelites. People could not hear. God went and stood to every person in Israel, speaking to them, but they could not hear. ದೇವರು ಏಲಿಯ ಬಗ್ಗೆ ಹೋಗಿ ಮಾತನಾಡಿದನು, ಏಲಿ ಕೇಳಿಸಿಕೊಳ್ಳಲಿಲ್ಲ. ದೇವರು ಹೋಗಿ ಇಸ್ರೇಲ್ ಜನರ ಹತ್ರ ಮಾತನಾಡಿದನು. ದೇವರು ಎಲ್ಲಿ ಹತ್ರ ಹೋಗಿ ಮಾತಾಡೋದು ಏರಿಯಾ ಕೇಳಿಸ್ಕೊಳ್ಳಿಲ್ಲ. ದೇವರು ಎಲ್ಲ ಕಡೆ ಹೋಗಿ ಮಾತಾಡೋದು ಇಸ್ರೇಲ್ ಜನ ಹತ್ರ, ಐ ಆಮ್ ಟಾಕಿಂಗ್ ಟು ಯು, ಗಾಡ್ ಇಸ್ ಸ್ಪೀಕಿಂಗ್, ಗಾಡ್ ಇಸ್ ಸೆಂಡಿಂಗ್ ಪ್ರಾಫಿಟ್ಸ್ ಆಫ್ಟರ್ ಪ್ರಾಫಿಟ್ಸ್, ಜಡ್ಜಸ್ ಆಫ್ಟರ್ ಜಡ್ಜಸ್, ಬಟ್ ದೇ ಆರ್ ನಾಟ್ ಏಬಲ್ ಟು ಹಿಯರ್. ದೇವರು ಪ್ರವಾದಿಗಳ ನಂತರ ಪ್ರವಾದಿಗಳನ್ನು ಕಳಿಸಿದ್ದಾನೆ, ಆದರೂ ನ್ಯಾಯಾಧಿಪತಿಗಳ ನಂತರ ನ್ಯಾಯ ಸ್ಥಾಪಕರನ್ನು ಕಳಿಸಿದ್ದಾನೆ, ಆದರೂ ದೇವರು ಮಾತನಾಡುತ್ತಿರುವ ಶಬ್ದವನ್ನು ಇವರು ಕೇಳಿಸಿಕೊಳ್ಳಲಿಲ್ಲ. But the day God went and stood before Samuel, ಆದ್ರೆ ಒಂದು ದಿನ ದೇವರು ಸಾಮ್ಯುಯೇಲನ ಬಳಿಗೆ ಹೋಗಿ ನಿಂತುಕೊಂಡಾಗ, small boy, ಚಿಕ್ಕ ಹುಡುಗನು, not mature, ಆತನು ಪರಿಪಕ್ವತೆ ಉಳ್ಳವನಲ್ಲ. one word Samuel heard it. ಒಂದು ಮಾತು ಸಾಮುವೇಲನು ಕೇಳಿಸಿಕೊಂಡನು. One word Samuel heard it. ಒಂದು ಮಾತು ಸಾಮುವೇಲನು ಕೇಳಿಸಿಕೊಂಡನು. ಯಾಕೆ ಸಾಮ್ಯುಯೇಲ್ ಕೇಳಿಸ್ತು?
Why could Samuel hear? ಯಾಕೆ ಸಾಮುವೇಲನು ಕೇಳಿಸಿಕೊಳ್ಳುವಂತ ಆಯ್ತು? ಯಾಕೆ ಸ್ಯಾಮ್ಯುಯಲ್ಗೆ ಅದು ಸ್ವರ ಕೇಳಿಸ್ತು? ಯಾಕೆ? ಯಾಕೆಂದ್ರೆ ಅವನು ಯಾವಾಗ್ಲೂ ದೇವರ ಸಂಗಡನೆ ಇದ್ನಂತೆ. ಆಮೆನ್. ಯಾಕೆ ಸ್ಯಾಮ್ಯುಯಲ್ಗೆ ದೇವರ ಸ್ವರ ಕೇಳ್ತು, ಬೇರೆ ಯಾರಿಗೂ ಕೇಳಿಲ್ಲ? ಯಾಕಂದ್ರೆ ದೇವರ ಒಟ್ಟಿಗೆ ಇದ್ನಂತೆ. ನಿನ್ನ ಆಸೆ ಇವತ್ತು ಏನಾಗಿದೆ? ನಿನ್ನ ಆಸೆ ನಿನ್ನ ಬಿಸ್ನೆಸ್ ಕಟ್ಟಬೇಕಾಗಿದೆನಾ? ನಿಮ್ಮ ವ್ಯವಹಾರ, ನಿನ್ನ ಆಸೆ ನಿನ್ನ ಮಕ್ಕಳು ಮುಂದೆ ಬರ್ಬೇಕಾಗಿದೆನಾ? ಇಲ್ಲ ನಿನ್ನ ಆಸೆ ದೇವರ ರಾಜ್ಯ ಬೆಳೆಸಬೇಕಾಗಿದೆನಾ? ನೀನು ಒಂದು ಡಿಸಿಷನ್ ಮಾಡ್ಕೊ ಇವತ್ತು, ದೇವರ ರಾಜ್ಯನ ಬೆಳೆಸಿದಂತೆ ದೇವರು ನಿಮ್ಮ ಮಕ್ಕಳನ್ನು ನಿಮ್ಮ ಮನೆಯನ್ನೆಲ್ಲ ನೋಡ್ಕೊಂತಾನೆ. ನೀವು ಒಂದು ತೀರ್ಮಾನವನ್ನು ಮಾಡಿಕೊಳ್ಳಿರಿ, ದೇವರ ರಾಜ್ಯವನ್ನು ಬೆಳೆಸುತ್ತೇನೆ ಎಂಬುದಾಗಿ. ಆಗ ದೇವರು ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ಬೆಳೆಸುತ್ತಾನೆ. Hallelujah. Hallelujah. Come on, you got to give that Jesus a better clap. ಉತ್ತಮವಾದ ದೊಡ್ಡ ಚಪ್ಪಾಳೆಯನ್ನು ದೇವರಿಗಾಗಿ ಕೊಡಿರಿ. Samuel, ಸಾಮುವೇಲನೇ, small boy, ಚಿಕ್ಕ ಹುಡುಗನು. big fellows could not hear. ದೊಡ್ಡ ವ್ಯಕ್ತಿಗಳು ಕೇಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. Small boy heard God's voice. ಚಿಕ್ಕವನಾದ ಈ ಹುಡುಗನು ದೇವರ ಸ್ವರವನ್ನು ಕೇಳಿಸಿಕೊಂಡನು. He runs to Eli. ಆತನು ಏಲಿಯ ಬಳಿಗೆ ಓಡಿ ಹೋಗುತ್ತಾನೆ. Eli, did you call me? ಏಲಿ, ನೀನು ನನ್ನನ್ನು ಕರೆದಿಯಾ? I didn't call you. ನಾನು ನಿನ್ನನ್ನು ಕರೆಯಲಿಲ್ಲ. I think you might have bad dreams. Go sleep, man. ನಾನು ಅಂದುಕೊಳ್ಳುತ್ತೇನೆ, ಒಂದು ವೇಳೆ ನಿನಗೆ ಕೆಟ್ಟ ಸ್ವಪ್ನ ಬಿದ್ದಿರಬೇಕು, ಹೋಗಿ ಮಲಗಿಕೋ. This guy again comes and sleep. ಮತ್ತೆ ತಿರುಗಿ ಹುಡುಗನು ಬಂದು ಮಲಗುತ್ತಾನೆ. God comes again. ಮತ್ತೆ ತಿರುಗಿ ದೇವರು Hey, ಬರ್ತಾನೆ. Samuel. ಏ ಸಾಮುವೇಲನೇ, ಸಾಮುವೇಲನೇ. See God longingness to speak to Samuel. ಅಲ್ಲಿ ನೋಡ್ರಿ, ದೇವರು ಎಷ್ಟು ಆಸಕ್ತಿಯುಳ್ಳವನಾಗಿದ್ದಾನೆ ಸಾಮುವೇಲನ ಒಟ್ಟಿಗೆ ಮಾತನಾಡುವುದಕ್ಕಾಗಿ. You will never find such God in this world. ಈ ಲೋಕದಲ್ಲಿ ಅಂತ ದೇವರನ್ನು ನೀವು ಎಂದಿಗೂ ಕಾಣಲಿಕ್ಕೆ ಆಗುವುದಿಲ್ಲ. Stands. ಅಲ್ಲಿ ನಿಂತುಕೊಂಡಿರ್ತಾನೆ. Samuel ran. ಸಾಮುವೇಲನು ಓಡಿ ಹೋದನು. God was staying there. ಆದ್ರೆ ದೇವರು ಅಲ್ಲೇ ನಿಂತುಕೊಂಡಿದ್ದನು. God did not move an inch. ದೇವರು ಅಲ್ಲಿ ಒಂದು ಇಂಚು ಕೂಡ ಕದಲಲಿಲ್ಲ. God was not, what to say, God was not sad, and God was not, didn't care even if Samuel did not listen to him. He kept standing there. ಸಾಮುವೇಲನು ಆತನ ಸ್ವರವನ್ನು ಕೇಳಿಸಿಕೊಳ್ಳದೆ ಇದ್ದರೂ ಕೂಡ ದೇವರಿಗೆ ದುಃಖವಾಗಲಿಲ್ಲ. ಆತನು ಅಲ್ಲೇ ನಿಂತುಕೊಂಡಿದ್ದ. Even Samuel ran to Eli. ಅಲ್ಲಿ ಸಾಮುವೇಲನು ಎಲಿಯ ಬಳಿಗೆ ಓಡಿ ಹೋಗಿದ್ದಾಗ God didn't say to Sam, God didn't think to himself, ದೇವರು ತನಗೆ ತಾನೇ ಅಂದುಕೊಳ್ಳಲಿಲ್ಲ, this fellow is not looking at me. ಈ ಹುಡುಗನು ನನ್ನ ಕಡೆಗೆ ನೋಡುತ್ತಾ ಇಲ್ಲ, I will go. ನಾನು ಹೋಗಿ ಬಿಡುತ್ತೇನೆ. He stood there. ಇಲ್ಲ, ಆತನು ಅಲ್ಲೇ ನಿಂತುಕೊಂಡನು. Samuel second time went to Eli. ಎರಡನೇ ಸಾರಿ ಸಾಮುವೇಲನು ಎಲಿಯ ಬಳಿಗೆ ಹೋಗುತ್ತಾನೆ. Sir, did you call me? ಆತನು ಹೇಳ್ತಾನೆ, ಯಜಮಾನನೇ, ನೀನು ನನ್ನನ್ನು ಕರೆದಿಯೋ? ನಾನು ನಿನ್ನನ್ನು ಕರೆಯಲಿಲ್ಲ. Go again. ಮತ್ತೆ ತಿರುಗಿ ಹೋಗು. He slept. ಆತನು ಹೋಗಿ ಮಲಗಿಬಿಟ್ಟನು. Again God comes. ಮತ್ತೆ ತಿರುಗಿ ದೇವರು ಬರುತ್ತಾನೆ. Samuel. ಸಾಮುವೇಲನೇ. Here's the voice. ಅಲ್ಲಿ ಆತನು ಸ್ವರವನ್ನು ಕೇಳಿಸಿಕೊಳ್ಳುತ್ತಾನೆ. Runs to Eli. ಆತನು ಏಲಿಯ ಬಳಿಗೆ ಓಡಿ ಹೋಗುತ್ತಾನೆ. Did you call? ನೀನು ನನ್ನನ್ನು ಕರೆದಿಯಾ? Eli understood one thing. ಏಲಿ ಒಂದು ಸಂಗತಿಯನ್ನು ಅರ್ಥ ಮಾಡಿಕೊಂಡನು. God is calling that boy. ದೇವರು ಆ ಹುಡುಗನನ್ನು ಕರೆಯುತ್ತಾ ಇದ್ದಾನೆ. God is calling that boy. ಆ ಹುಡುಗನನ್ನು ದೇವರು ಕರೆಯುತ್ತಾ ಇದ್ದಾನೆ. He said, go back to your place. ಹೋಗಿ ನಿನ್ನ ಸ್ಥಳಕ್ಕೆ ತಿರುಗಿ ಹೋಗು. If he speaks to you, ಮತ್ತೆ ತಿರುಗಿ ಆತನು ನಿನ್ನೊಟ್ಟಿಗೆ ಮಾತನಾಡುವುದಾದರೆ, say, God, I'm here, listening to me. I'm listening, speak to me. ಅಲ್ಲಿ ಹೇಳು, ದೇವರೇ, ನಾನು ಇಲ್ಲಿದ್ದೇನೆ, ಕೇಳಿಸಿಕೊಳ್ಳುವುದಕ್ಕಾಗಿ ನನ್ನೊಟ್ಟಿಗೆ ಮಾತನಾಡು. ಎಷ್ಟು ದೂರ ಓಡ್ತೀಯ ಓಡು. ದೇವರು ಅಲ್ಲೇ ನಿಂತ್ಕೊಂತಾನೆ ವಾಪಸ್ ಬರೋ ಮಟ್ಟ. Can run wherever you want. ನೀವು ಎಲ್ಲಿಗೆ ಬೇಕೋ ಅಲ್ಲಿಗೆ ನೀವು ಓಡಿ ಹೋಗಬಹುದು. But God is still standing in the place and calling your name. ಆದ್ರೆ ದೇವರು ನಿಮ್ಮನ್ನು ಹೆಸರಿಡಿದ ಕರೆದ ಅದೇ ಸ್ಥಳದಲ್ಲಿ ಆತನು ನಿಂತುಕೊಂಡಿರುತ್ತಾನೆ. He comes again. ಮತ್ತೆ ತಿರುಗಿ ಆತನು ಬರುತ್ತಾನೆ. Calls him many times, Samuel. ಆತನು ಅನೇಕ ಸಾರಿ ಸಾಮುವೇಲನೇ ಎಂಬುದಾಗಿ ಕರೆಯುತ್ತಾನೆ. Samuel says, here I am. ಅಲ್ಲಿ ಸಾಮುವೇಲನು ಹೇಳುತ್ತಾನೆ, ಇಗೋ ಇಲ್ಲಿದ್ದೇನೆ, Speak to me. ನನ್ನೊಟ್ಟಿಗೆ ಮಾತನಾಡು. How many say, God, speak to me? ನಿಮ್ಮಲ್ಲಿ ಎಷ್ಟು ಜನ ಹೀಗೆ ಹೇಳುತ್ತೀರಿ, ದೇವರೇ ನನ್ನೊಟ್ಟಿಗೆ ಮಾತನಾಡು ಎಂದು? Close your eyes, lift up your hands. ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ, ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. Stand up wherever you are. ನೀವಿರುವ ಜಾಗದಲ್ಲಿ ಎದ್ದು ನಿಂತುಕೊಳ್ಳಿರಿ. Lift up your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. Sometimes we are not understanding God, but we have to, because God is standing in the place and calling out the name. ಹೇಳಿರಿ, ಕರ್ತನೇ, ಅನೇಕ ಸಾರಿ ಅನೇಕ ಸ್ಥಳಗಳಿಗೆ ನನ್ನ ಗಮನ ಹೋಗಿದೆ.
My desire was on you the day I believed you, but today when I see myself in different direction. ಕರ್ತನೇ, ನಾನು ನಿನ್ನನ್ನು ನಂಬಿದಾಗ ನನ್ನ ಆಸೆ ನಿನ್ನ ಮೇಲೆ ಇತ್ತು, ಆದರೆ ಈಗ ನನ್ನ ಒಂದು ಪರಿಸ್ಥಿತಿಯನ್ನು ನೋಡುವಾಗ ಅದು ಬೇರೆ ಕಡೆಗೆ ಹೋಗಿದೆ. My heart is drawn towards something that is not reasonable, something that is not valuable, O Lord. ಕರ್ತನೇ, ನನ್ನ ಹೃದಯವು ಬೇರೆ ಕಡೆಗೆ ಒಂದು ಬೆಲೆ ಇಲ್ಲದೆ ಇರುವ ಕಡೆಗೆ ನನ್ನ ಹೃದಯ ಹೋಗಿದೆ. Lift your hands and say, Lord, ದೇವರೇ, ನನ್ನ ಹೃದಯ ಇವತ್ತು ದೇವರು ನಿಮ್ ವಾಪಸ್ ಕರ್ಕೊಂಬಾಪ. ನನ್ನ ಹೃದಯ ನಿಮ್ ಕಡೆ ಕರ್ಕೊಂಬಾಪ. Lord, ನನ್ನ ಕಿವಿ ಶಾರ್ಪ್ ಮಾಡಪ್ಪ. Lord, sharpen my spirit this morning. ಕರ್ತನೇ, ಬೆಳಗಿನ ಜಾವದಲ್ಲಿ ನನ್ನ ಆತ್ಮವು ಹರಿತವಾಗುವಂತೆ ಮಾಡು. Make my ears sharper. ನನ್ನ ಕಿವಿಯು ಕರ್ತನೇ ಅದು ಚುರುಕಾಗಿರುವಂತೆ ಮಾಡು. Lord, I'm sorry. ಕರ್ತನೇ, ನನ್ನನ್ನು ಕ್ಷಮಿಸು. Lift your hands and say, Lord, I'm sorry. ಹೇಳ್ರಿ ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ, ಕರ್ತನೇ, ನನ್ನನ್ನು ಕ್ಷಮಿಸು. Lord, I'm sorry. ಕರ್ತನೇ, ನನ್ನನ್ನು ಕ್ಷಮಿಸು. Many times you came and spoke to me, but I could not hear you. ಅನೇಕ ಸಾರಿ ನೀನು ಬಂದು ನನ್ನೊಟ್ಟಿಗೆ ಮಾತನಾಡಿದೆ, ಆದರೆ ನಿನ್ನ ಸ್ವರವನ್ನು ನಾನು ಕೇಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. Lord, I'm sorry. ಕರ್ತನೇ, ನನ್ನನ್ನು ಕ್ಷಮಿಸು. I want to hear your voice. ನಾನು ನಿನ್ನ ಸ್ವರವನ್ನು I ಕೇಳಿಸಿಕೊಳ್ಳಬೇಕು. want to hear your voice. ನಾನು ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳಬೇಕು. I want to hear your voice. ನಿನ್ನ ಸ್ವರವನ್ನು ನಾನು I want to ಕೇಳಿಸಿಕೊಳ್ಳಬೇಕು. experience your love. ನಿನ್ನ ಒಂದು ಪ್ರೀತಿಯನ್ನು I ಅನುಭವಿಸಬೇಕು. want to experience your presence. ನಿನ್ನ ಪ್ರಸನ್ನತೆಯನ್ನು ನಾನು ಅನುಭವಿಸಬೇಕು. Lift your hands and begin to ask the Lord. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಕರ್ತನ ಬಳಿಯಲ್ಲಿ ಬೇಡಿಕೊಳ್ಳಲಿಕ್ಕೆ ಪ್ರಾರಂಭಿಸಿರಿ. ನಿನ್ನಂತಾನೆ ದೇವನೇ, ನನ್ನೇಸುವೆ ಪ್ರೀತಿಸುವೆ. ನಿನ್ನಂತಾನೆ ನಂದೇವರೇ, ನನ್ನೇಸುವೆ. ಎಲ್ಲರೂ ಹಾಡಿ, ಎಲ್ಲರೂ ಪ್ರೀತಿಸುವೆ. ಪ್ರೀತಿಸುವೆ ನಿನ್ನಂತಾನೆ ನಂದೇವರೇ, ನನ್ನೇಸುವೆ ಪ್ರೀತಿಸುವೆ. ಉಮ್ಮೈತಾನೆ ನಂದೇವಮೇ, ನನ್ನೇಸುವೆ ನಂದೇವರೇ. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. Don't leave this place without his touch. ಆತನ ಮುಟ್ಟುವಿಕೆ ಇಲ್ಲದೆ ಈ ಸ್ಥಳವನ್ನು ನೀವು ಬಿಟ್ಟು ಹೋಗಬೇಡಿರಿ. I'm going to say again. ಮತ್ತೆ ತಿರುಗಿ ನಾನು ಹೇಳಲಿಕ್ಕಿದ್ದೇನೆ, Don't leave this place until his touch. ಆತನು ನಿಮ್ಮನ್ನು ಮುಟ್ಟದ ಹೊರತು ಈ ಸ್ಥಳವನ್ನು ಬಿಡಬೇಡಿರಿ. Because if you miss this wonderful touch of Jesus this morning, I believe that you will have to wait for more than 10 years or 20 years. I don't know. ಈ ಬೆಳಗಿನ ಜಾವದಲ್ಲಿ ಯೇಸುವಿನ ಅದ್ಭುತವಾದ ಮುಟ್ಟುವಿಕೆಯನ್ನು ನೀವು ಮುಟ್ಟುವಿಕೆಯಿಂದ ತಪ್ಪಿಸಿಕೊಳ್ಳುವುದಾದರೆ ನೀವು ಇಂಥ ಒಂದು ಮುಟ್ಟುವಿಕೆಗಾಗಿ 10 ವರ್ಷಗಳು ಕಾಯಬೇಕಾಗಿರುತ್ತದೆ. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. He's standing here among us. Jesus is standing here among us. ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಆತನು ನಿಂತುಕೊಂಡಿದ್ದಾನೆ. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. Father. ತಂದೆ. Lift your hands. Lift your hands. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. ಕೈಗಳನ್ನು ಮೇಲೆ ಕೆತ್ತಿರಿ. ದೇವರೇ, put an hungerness for your kingdom. ದೇವರೇ, ನಿನ್ನ ರಾಜ್ಯಕ್ಕಾಗಿ ಆ ಹಸಿವೆಯನ್ನು ನನ್ನೊಳಗೆ ಹಾಕು. Come on, say it. ಹೇಳಿರಿ, ನಿಮ್ಮ ಬಾಯನ್ನು ತೆರೆದು ಹೇಳಿರಿ. ದೇವರೇ, ನಿನ್ನ ರಾಜ್ಯಕ್ಕಾಗಿ ಹಸಿವೆಯನ್ನು ನನ್ನೊಳಗೆ ಹಾಕು. Lord, to pray, ಕರ್ತನೆ, ಪ್ರಾರ್ಥನೆ ಮಾಡುವುದಕ್ಕೆ, to stand, ನಿಂತುಕೊಳ್ಳುವುದಕ್ಕೆ and to give. ಮತ್ತು ಕೊಡುವುದಕ್ಕಾಗಿ I want to stand with your kingdom. Lift your hands and say it. ನಾನು ನಿಂತುಕೊಳ್ಳುತ್ತೇನೆ ಎಂಬುದಾಗಿ ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಹೇಳಿರಿ. ದೇವರೇ, ದೇವರೇ, I want to pray. ನಾನು ಪ್ರಾರ್ಥನೆ ಮಾಡುತ್ತೇನೆ. I want to stand. ನಾನು ನಿಂತುಕೊಳ್ಳುತ್ತೇನೆ. I want to give to your kingdom. ನಾನು ನಿನ್ನ ರಾಜ್ಯಕ್ಕಾಗಿ ಕೊಡುತ್ತೇನೆ. Lift your hands and declare it. Come on. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಇದನ್ನು ನಿಮ್ಮ ಬಾಯನ್ನು ತೆರೆದು ಹೇಳಿರಿ. As you're declaring these words, ನೀವು ಈ ವಾಕ್ಯಗಳನ್ನು ಘೋಷಣೆ ಮಾಡುವಾಗ the Holy Spirit is going to touch your hearts. ಪವಿತ್ರಾತ್ಮನು ನಿಮ್ಮ ಹೃದಯಗಳನ್ನು ಮುಟ್ಟುತ್ತಾನೆ. He's going to stir your hearts. ಆತನು ನಿಮ್ಮ ಹೃದಯಗಳನ್ನು ಪುನಃ Lift ಸ್ಥಾಪಿಸುತ್ತಾನೆ. your hands and receive it. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಹೊಂದಿಕೊಳ್ಳಿರಿ.
Shakora Maha. Yala Mahas. Yeah, lift your hands, don't put it down. No? ನಿಮ್ಮ ಕೈಗಳನ್ನು ಹಾಗೆ ಮೇಲಕ್ಕೆ ಎತ್ತೇ ಇರ್ರಿ. The Holy Spirit is saying, ಪವಿತ್ರಾತ್ಮನು ಹೇಳುತ್ತಾ ಇದ್ದಾನೆ, many people are loving their business. Many people are loving their work more than me. ಅನೇಕ ಜನರು ತಮ್ಮ ವ್ಯವಹಾರಗಳನ್ನು ತಮ್ಮ ಕೆಲಸಗಳನ್ನು ನನಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾ ಇದ್ದಾರೆ. The Holy Spirit is saying, ಪವಿತ್ರಾತ್ಮನು ಹೇಳುತ್ತಿದ್ದಾನೆ, many people are loving their own family, loving their own things more than me. ಅನೇಕ ಜನರು ಅವರ ಸಂಗತಿಗಳನ್ನೇ ಅವರ ಕುಟುಂಬವನ್ನೇ ನನ್ನನ್ನು ಪ್ರೀತಿ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುತ್ತಾ ಇದ್ದಾರೆ. The Holy Spirit is longing for your love. ಪವಿತ್ರಾತ್ಮನು ಆತನ ಒಂದು ಪ್ರೀತಿಗಾಗಿ ಪರಿಶುದ್ಧಾತ್ಮನು ನಿಮ್ಮ ಪ್ರೀತಿಗೋಸ್ಕರ ಬಯಸ್ತಿದ್ದಾನೆ. ಮೇಲೆತ್ತಿ ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ. ಪವಿತ್ರಾತ್ಮನು ನಿಮ್ಮ ಪ್ರೀತಿಗಾಗಿ ಬಯಸುತ್ತಾ ಇದ್ದಾನೆ. ಪರಿಶುದ್ಧಾತ್ಮ ನಿಮ್ಮ ಅಟೆನ್ಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ. ಪವಿತ್ರಾತ್ಮನು ನಿಮ್ಮ ಗಮನಕ್ಕಾಗಿ ಆತನು ಕಾಯುತ್ತಾ ಇದ್ದಾನೆ. ಯಾಕಂದ್ರೆ ನಿಮ್ಮ ಗಮನ ಬೇರೆ ಕಡೆ ಹೋಗ್ಬಿಟ್ಟಿದೆ. ಯಾಕೆಂದ್ರೆ ನಿಮ್ಮ ಗಮನ ಬೇರೆ ಕಡೆಗೆ ಹೋಗಿಬಿಟ್ಟಿದೆ. ನನ್ನ ರಾಜ್ಯಕ್ಕೋಸ್ಕರ ಯಾರೋ ಇದ್ದೀರಾ ಅಂತ ಪರಿಶುದ್ಧಾತ್ಮ ಕೇಳ್ತಿದ್ದಾನೆ. ನನ್ನ ರಾಜ್ಯಕ್ಕಾಗಿ ಯಾರಾದರೂ ಇದ್ದೀರಾ ಎಂಬುದಾಗಿ ಪವಿತ್ರಾತ್ಮನು ಕೇಳ್ತಿದ್ದಾನೆ. ನನ್ನ ರಾಜ್ಯಕ್ಕೋಸ್ಕರ ಯಾರೋ ಕೊಡ್ತೀರಾ ಅಂತ ಪರಿಶುದ್ಧಾತ್ಮ ಕೇಳ್ತಿದ್ದಾನೆ. ನನ್ನ ರಾಜ್ಯಕ್ಕಾಗಿ ಯಾರಾದರೂ ಕೊಡ್ತೀರಾ ಎಂಬುದಾಗಿ ಪವಿತ್ರಾತ್ಮನು ಕೇಳ್ತಿದ್ದಾನೆ. ನನ್ನ ರಾಜ್ಯಕ್ಕೋಸ್ಕರ ಸುವಾರ್ತೆ ಸಾರ್ತೀರಾ ಅಂತ ಪವಿತ್ರಾತ್ಮ ಕೇಳ್ತಿದ್ದಾನೆ. ನನ್ನ ರಾಜ್ಯಕ್ಕಾಗಿ ಸುವಾರ್ತೆಯನ್ನು ಸಾರುತ್ತಾ ಇದ್ದೀರಾ ಎಂಬುದಾಗಿ ಪವಿತ್ರಾತ್ಮನು ಕೇಳ್ತಾ ಇದ್ದಾನೆ. ನೀನು ಸಾರ್ತಿಲ್ಲ ಅಂದ್ರೆ, ನೀನು ಕೊಡ್ತಿಲ್ಲ ಅಂದ್ರೆ ಇವತ್ತೇ ಡಿಸಿಷನ್ ಮಾಡ್ಕೋ. ದೇವರೇ, ನಿನ್ನ ರಾಜ್ಯಕ್ಕೋಸ್ಕರ ನಾನು ಮೊದಲು ನಿಂತ್ಕೊಂತೀನಪ್ಪ. ನಿನ್ನ ರಾಜ್ಯಕ್ಕೋಸ್ಕರ ಓಡಿ ಬರ್ತೀನಪ್ಪ. ಎಲ್ಲದಕ್ಕೆ ಮೊದಲು ನಿನ್ನ ರಾಜ್ಯ ಅಪ್ಪ. Hallelujah. Lord, out of all those things, I desire your kingdom. ಕರ್ತನೇ, ಈ ಎಲ್ಲ ಸಂಗತಿಗಳಿಗಿಂತಲೂ ಹೆಚ್ಚಿನದಾಗಿ ನಿನ್ನ ರಾಜ್ಯವನ್ನು ನಾನು ಬಯಸುತ್ತೇನೆ.